ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನೆಲ್ಗೆ ಸ್ವಾಗತ. ನಾನು ಇವಾಗ ಕಾಬೂಲ್ ಕಡಲೆ ತಗೊಂಡು ಒಂದು ಒಳ್ಳೆ ಮಸಾಲೆ ಗ್ರೇವಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು, ನಾನು ಒಂದು 250 ರಿಂದ 300 ಗ್ರಾಮ್ ಕಾಬೂಲ್ ಕಡಲೆ ಒಂದು 8 ಅವರ್ ನೆನೆಸಿಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತೆ 2 ಮೀಡಿಯಂ ಸೈಜ್ದು ಸಿಪ್ಪೆ ತೆಗೆದು ಆಲೂಗಡ್ಡೆನೂ ತಗೊಂಡಿದ್ದೀನಿ. ಮತ್ತೆ ಒಂದು 2 ಚಿಕ್ಕದು ಮೀಡಿಯಂ ಸೈಜ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ಪಲಾವ್ ಎಲೆ, ಒಂದು 4 ಲವಂಗ, ಸ್ವಲ್ಪ ಚಕ್ಕೆ, ಮತ್ತೆ ಸ್ವಲ್ಪ ಕಸೂರಿ ಮೇಥಿ ತಗೊಂಡಿದ್ದೀನಿ ಒಗ್ಗರಣೆಗೆ. ಮತ್ತೆ ಎಣ್ಣೆ, ಒಂದು 3/4 ಟೇಬಲ್ ಸ್ಪೂನು ಧನಿಯಾ ಪೌಡರು, ಒಂದು 3/4 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಅಂದರೆ ಸ್ಟ್ರಾಂಗ್ ಆಗಿದ್ರೆ ನೋಡ್ಕೊಂಡು ಹಾಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ತಗೊಂಡಿದ್ದೀನಿ. ಇದು ರುಬ್ಬೋದಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ, ಮತ್ತು ಒಂದು 8 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಒಂದು ಅರ್ಧ ಇಂಚ್ಗಿಂತ ಕಮ್ಮಿ ಶುಂಠಿ ತಗೊಂಡಿದ್ದೀನಿ, 3 ಹಸಿಮೆಣಸಿನ್ಕಾಯಿ, ಮತ್ತು ಮೀಡಿಯಂ ಸೈಜ್ದು 2 ಈರುಳ್ಳಿ, ಒಂದು ಟೊಮೆಟೊ, ಮತ್ತು ಒಂದು 8 ರಿಂದ 10 ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 3 ಕಲರ್ ಬರೋದಕ್ಕೆ ಇದನ್ನು ಜೊತೆಯಲ್ಲೇ ನೆನೆಸಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ, ಪುದೀನ, ಇಷ್ಟನ್ನು ಪೇಸ್ಟ್ ಮಾಡ್ಕೊಂಬಿಡೋಣ. ಮೊದಲಿಗೆ ಕಾಬೂಲ್ ಕಡಲೆಗೆ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿಗೆ ನೀರು ಹಾಕ್ಕೊಳ್ಳಿ ನೋಡಿಕೊಂಡು. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 2 ಆಲೂಗಡ್ಡೆನೂ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 2 ವಿಸಿಲ್ ಮಾಡಿಸ್ಕೊಳ್ಳೋಣ. ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ಟವ್ ಮೇಲೆ ಇಡೋಣ. ಸ್ಟವ್ ಮೇಲೆ ಇಟ್ಟಿದ್ದೀನಿ ಕುಕ್ಕರು. 2 ವಿಸಿಲ್ ಓಡಿಸ್ಕೊಳ್ಳಿ. ಮೊದಲಿಗೆ ಟೊಮೆಟೊ ಮತ್ತು ಈರುಳ್ಳಿ ಹಚ್ಕೊಂಡು ಡೈರೆಕ್ಟಾಗಿ ಹಸಿದೇನೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮತ್ತು ಮೆಣಸಿನ್ಕಾಯಿ, ಗೋಡಂಬಿ ಹಾಕ್ಕೊತಾ ಇದ್ದೀನಿ, ಅಂದರೆ ಇದ್ರ ನೀರೇ ಸ್ವಲ್ಪ ಗ್ರೇವಿ ಇರಲಿ ಹಾಕ್ಕೊಳ್ಳೋಣ. ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, ಕೊತ್ತಂಬರಿ ಎಲ್ಲ ಡೈರೆಕ್ಟ್ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ಹತ್ತು ಕಡೆ ಕುಕ್ಕರ್ ಇಟ್ಟಿದ್ದೀನಿ, 2 ವಿಸಿಲ್ ಬರಲಿ. ಆ ಗ್ಯಾಪಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಕುಕ್ಕರ್ 2 ವಿಸಿಲ್ ಆಗಿ ಕೂಲ್ ಆಗಿದೆ. ಈಗ ಓಪನ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆಲೂಗಡ್ಡೆ ತಗೊಳ್ಳೋಣ ಸಪ್ರೇಟ್ ಪಾತ್ರೆಗೆ. ಮತ್ತು ಸ್ವಲ್ಪ ಕಾಳು ತಗೊಳ್ಳೋಣ. ಇವೆರಡನ್ನೂ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದೇ ಕುಕ್ಕರಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ, ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಹಾಕ್ಕೊಳ್ಳೋಣ. ಇವಾಗ ಒಂದು 4 ಟೇಬಲ್ ಸ್ಪೂನು. ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಚಿಟಪಟ ಅಂದಿ. ನೋಡಿ, ಸಾಸಿವೆ ಸಿಡಿತಾ ಇದೆ. ಇವಾಗ ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಕಸೂರಿ ಮೇಥಿ ಸ್ವಲ್ಪ ಹಾಕೋಣ. ಲಾಸ್ಟಲ್ಲಿ ಸ್ವಲ್ಪ ಹಾಕೋಣ. ಈಗ ಹಾಗೆ ಸ್ವಲ್ಪ. ಇವಾಗ ಹಂಗೆ ಈರುಳ್ಳಿ ಹಾಕೋಣ. ಸ್ವಲ್ಪ ಈರುಳ್ಳಿ ಬಾಡಿದೆ. ಇವಾಗ ಕರಿಬೇವು ಹಾಕೋಣ. ಕರಿಬೇವು ಹಾಕಿ ಒಂದು ಅರ್ಧ ನಿಮಿಷ ಬಾಡಿಸ್ಕೊಳ್ಳೋಣ. ನೋಡಿ, ಈರುಳ್ಳಿ ಎಲ್ಲ ಬೆಂದಿದೆ. ಅವಾಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ, ಇವಾಗ ಹಾಕೊಳ್ಳೋಣ ಇದಕ್ಕೆ. ಈ ಮಸಾಲೆನಲ್ಲಿ ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಲಿ. ಒಂದು 4-5 ನಿಮಿಷ ಬಾಡಿಸ್ಕೊಳ್ಳೋಣ. ಇದು ನೋಡಿ, ಇವಾಗ ಎಣ್ಣೆ ಬಿಡ್ತಾ ಇದೆ. ಈ ಮಸಾಲೆನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ. ಇವಾಗ ಸ್ವಲ್ಪ ಆವಾಗಲೇ ಕಾಳಿಗೆ ಹಾಕೊಂಡಿದ್ವಲ್ಲ, ಇವಾಗ ಮಸಾಲೆಗೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ.
ಅವಾಗೆ ಹಾಕಿದ್ದೀವಿ ಕಾಳಿಗೆ. ಇವಾಗ ಇದೊಂದು 2 ನಿಮಿಷ ಬಾಡಿಸ್ಕೊಂಡ್ಬಿಡೋಣ. ನೋಡಿ ಮಸಾಲೆನಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ, ಮಸಾಲೆಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಳಿದಿದೆ. ಇವಾಗ ಇದನ್ನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆ ಮತ್ತು ಸ್ವಲ್ಪ ಕಾಳು, ಅದನ್ನು ಹಾಕೊಳ್ಳೋಣ. ಇದು ಈ ಗ್ರೇವಿಗೆ ಟೇಸ್ಟ್ ಕೊಡೋದು ಈ ಆಲೂಗಡ್ಡೆ ಮತ್ತು ಈ ಕಾಳು ತುಂಬ ಟೇಸ್ಟ್ ಕೊಡುತ್ತೆ. ಒಂದು 2 ನಿಮಿಷ ಹಿಂಗೆ ಮಾಡಿಸ್ಕೊಂಡ್ಬಿಟ್ಟು ಇವಾಗ ಕಾಳು ಮತ್ತು ನೀರಿತ್ತಲ್ವ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು 2 ನಿಮಿಷ ಇದು ಬಾಡಲಿ. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಕಾಳು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ನೀರು ಬೇಕಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ. ನನಗಿಲ್ಲಿ ಕರೆಕ್ಟಾಗಿದೆ ಅನ್ಕೊತೀನಿ, ಬೇಕಂದರೆ ಸ್ವಲ್ಪ ಹಾಕ್ಕೊತೀನಿ. ಇವಾಗ ಈ ಧನಿಯಾ ಪೌಡರು ಮತ್ತು ಖಾರದ ಪೌಡರು, ಗರಂ ಮಸಾಲ ಪೌಡರು ಇದಕ್ಕೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನಾನು. ಇದು ಒಂದು 3-4 ಕುದಿ ಚೆನ್ನಾಗಿ ಕುದೀಲಿ. ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ, ದೋಸೆ, ಇಡ್ಲಿ, ಅನ್ನಕ್ಕೆ. ಒಂದು 2 ಕುದಿ ಕುದೀಲಿ. ನೋಡಿ ಫೈನಲಾಗಿ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದೀನಿ. ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ ಫೈನಲಾಗಿ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಕಸೂರಿ ಮೆಥಿ ಹಾಕ್ತಾಯಿದ್ದೀನಿ. ತಿರುಗಿಸ್ಬಿಟ್ಟು ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಕರೆಕ್ಟಾಗಿ ರೆಡಿ ಆಗಿದೆ. ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.